ನಮಸ್ತೆ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಂದು ಗಂಗಾವತಿಯಲ್ಲಿ ರಾಜ್ಯದಲ್ಲಿನ 2ನೇ ಹಂತದ ಅಭ್ಯರ್ಥಿಗಳ ಚುನಾವಣಾ ಪ್ರಚಾರದ ನಿಮಿತ್ತ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಸೋಮಸುಂದರ್ ಹಾಗೂ ಜ್ಞಾನಸಿಂಧು ಸ್ವಾಮಿಯವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾದ ಶ್ರೀ ನಿರುಪಾದಿ ಕೆ ಗೋಮರ್ಶಿ ಅವರ ಪರವಾಗಿ ನಗರದ ಮುಖ್ಯ ಪ್ರದೇಶದಲ್ಲಿ ಪ್ರಚಾರ ನಡೆಸಿದರು. ನಿರುಪಾದಿ ಗೋಮರ್ಶಿ ಅವರಿಗೆ ಮತ ನೀಡೋದ್ರ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಯ ಪಥವನ್ನು ಹಾಗೂ ದೇಶಕ್ಕೆ ಒಂದು ಮಾದರಿ ರಾಜಕಾರಣವನ್ನು ಯುವ ರಾಜಕಾರಣಿಯನ್ನಾಗಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟುವಂತಹ ಪ್ರಜಾಪ್ರಭುತ್ವದ ಏನು ಉದ್ದೇಶಗಳಿದೆ ಆ ಉದ್ದೇಶಕ್ಕೆ ಜಯವಾಗಬೇಕು ಅಂದರೆ ಈ ನಾಡಿನಲ್ಲಿ ಸಾಮಾನ್ಯ ಜನರನ್ನು ನೀವು ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಯಾವುದೋ ವ್ಯಕ್ತಿ ಪ್ರಸಿದ್ಧಿ ಪಡೆದಿದ್ದಾನೆ, ಆ ಪ್ರಸಿದ್ಧಿಗೋಸ್ಕರ ಆತನ ಮಗನನ್ನು ಗೆಲ್ಲಿಸುವಂತಹ ವಿಚಾರವಾಗಿರ್ಬೋದು, ಇಲ್ಲ ಯಾವುದೋ ಬಂಡವಾಳಶಾಹಿಗಳ ಮಕ್ಕಳನ್ನು ಗೆಲ್ಲಿಸುವಂಥದ್ದಾಗಿರ್ಬೋದು, ಇವೆಲ್ಲ ನಕಾರಾತ್ಮಕ ವಿಚಾರಗಳನ್ನು ಹೊರಗಡೆ ಇಟ್ಟು ನ್ಯಾಯಯುತವಾದಂಥ ವ್ಯವಸ್ಥೆ ಒಳಗಡೆ ನಮ್ಮ ಸಾಮಾನ್ಯ ಜನರನ್ನು ಲೋಕಸಭೆಗೆ ಕಳಿಸ್ಕೊಟ್ಟಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಈ ನಾಡಿನಲ್ಲಿ ಒಂದು ಹೊಸ ಕ್ರಾಂತಿಯ ಅಧ್ಯಾಯ ಶುರುವಾಗಿದೆ. ಆ ಅಧ್ಯಾಯದ ವಿಚಾರವೇ ನವ ಯುವಕರನ್ನು ಲೋಕಸಭೆಗೆ ಕಳಿಸಿ ಅಲ್ಲಿಯ ಸಾಮಾನ್ಯ ಜನರ ವಿಚಾರಗಳನ್ನು ಪ್ರತಿಧ್ವನಿಸುವಂತೆ ಮಾಡುವಂಥದ್ದು. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇರುವಂಥ ಕೆಲಸ. 5 ವರ್ಷಗಳಲ್ಲಿ ನಮ್ಮ ಪಕ್ಷ ಮಾಡ್ತಾ ಇರುವಂಥದ್ದು ಇಡೀ ಪ್ರಪಂಚದಲ್ಲೇ ಒಂದು ಮಾದರಿಯ ಕಟ್ಟುವಂತಹ ವಿಚಾರ ಆಗಿದೆ. ಬಸವಣ್ಣನವರ ಏನು ತತ್ವಗಳಿದ್ವೋ ಆ ತತ್ವಗಳನ್ನು ಪಾಲನೆ ಮಾಡ್ತಾ ಕುವೆಂಪು ಅವರು ಏನು ಈ ನಾಡಿಗೆ ವಿಶ್ವ ಭ್ರಾತೃತ್ವ ಮಾನವತ್ವ ಅನ್ನುವಂಥ ವಿಚಾರಗಳನ್ನು ಕೊಟ್ಟಿದ್ದಾರೆ. ಆ ವಿಚಾರಗಳನ್ನು ತಗೊಂಡು ನಾವು ಹೋಗ್ತಾ ಇದ್ದೀವಿ. ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ನಮ್ಮ ನಿರುಪಾದಿ ಅವರ ಗುರುತಾದಂತಹ ಟಾರ್ಚ್ ಗುರುತಿಗೆ ಹೊಸ ಬೆಳಕನ್ನು ಸೂಸೋದಕ್ಕೆ, ಅಂಧಕಾರವನ್ನು ತೊಡೆದು ಹಾಕುವಂತಹ ಹೊಸ ಬೆಳಕನ್ನು ಕೊಡುವಂತಹ ಟಾರ್ಚ್ ಗುರುತಿಗೆ ನಿಮ್ಮ ಮತವನ್ನು ಕೊಡಿ ಅಂತ ಎಲ್ಲ ಕ್ಷೇತ್ರದ ಬಂಧು ಬಾಂಧವರನ್ನು ಕೈ ಮುಗಿದು ಕೇಳ್ಕೊಳ್ತೀನಿ. ನಮಸ್ಕಾರ.